ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಕ್ಷತಾಸ್ ಕನ್ನಡ ಬ್ಲಾಗ್. ಏನು ಇವತ್ತೊಂದು ಸ್ಪೆಷಲ್ ಸ್ಯಾರಿ ಉಟ್ಕೊಂಡಿದ್ದೀನಿ. ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಅಲ್ವಾ? ಓಕೆ. ಇವತ್ತಿನ ಸ್ಪೆಷಲ್ ಏನು ಅಂತ ಅಂದರೆ, ನಾನು ನಮ್ಮ ಅತ್ತೆ ಜೊತೆ ಮತ್ತು ಅತ್ತೆ ನಾನು ನಮ್ಮ ಅತ್ತೆ ಫ್ರೆಂಡು ಮತ್ತು ನಮ್ಮ ಲಡ್ಡು ಪಾಪು ನಾವು ಇಷ್ಟು ಜನನು ಅತ್ತೆ ಫ್ರೆಂಡಿನ ಮಗಂದು ಮದುವೆದು ಬಾಡೂಟಕ್ಕೆ ಹೋಗಿದ್ವಿ. ಬಾಡೂಟ ಮಾಡ್ಕೊಂಡು ಬಂದ್ವಿ. ಇಲ್ಲೇ ನಾಗರಬಾವಿ ಹತ್ರ ಇತ್ತು, ತೆರಿಗೆ ಭವನ ಅಂತ. ಅಲ್ಲಿ ಹೋಗಿದ್ವಿ. ಊಟ ತುಂಬಾ ಚೆನ್ನಾಗಿತ್ತು, ವೆರೈಟಿ ಇತ್ತು. ಬ್ಯಾಂಗ್ಳೂರಲ್ಲಿ ನಾನು ಫಸ್ಟ್ ಟೈಮ್ ಬಾಡೂಟಕ್ಕೆ ಹೋಗಿದ್ದು. ತುಂಬಾ ಚೆನ್ನಾಗಿತ್ತು. ಎಷ್ಟೊಂದು ವೆರೈಟಿ ಇತ್ತು. ಹಾಲಲ್ಲಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾನು ಲಡ್ಡು ಪಾಪನು ಸದ್ಯಕ್ಕೆ ಹೀಗೆ ರೆಡಿಯಾಗಿದ್ದೀವಿ. ನಮ್ಮ ಲಡ್ಡು ಪಾಪು ಬಟ್ಟೆ ಅವನಿಗೆ ತೊಟ್ಲಿಗೆ ಹಾಕುವಾಗ ತೊಗೊಂಡಿದ್ದು. ಇವಾಗ ಆಗಲ್ಲ, ಚಿಕ್ಕದೇ ಆಗುತ್ತೆ. ಬಟ್ ನನಗೆ ತುಂಬ ಇಷ್ಟ ಈ ಬಟ್ಟೆ. ಯಾಕಂತಂದರೆ ಇದರಲ್ಲಿ ಎಲಿಫೆಂಟ್ ಇದೆ, ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇನ್ನು ನನ್ನ ಲಡ್ಡು ಪಾಪು ಇದರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾನೆ. ಅದಕ್ಕೆ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ನೋಡ್ಕೊಂಬರೋಣ ಬನ್ನಿ. ಜಾಸ್ತಿ ತೊಗೊಳಕ್ಕಾಗಿಲ್ಲ, ಎಷ್ಟಾಯ್ತು ಅಷ್ಟು ತೊಗೊಂಡಿದ್ದೀನಿ, ನೋಡ್ಕೊಂಬರೋಣ ಬನ್ನಿ. ಹಾಗೆ ಇವತ್ತು ನಾನಿಲ್ಲಿ ಒಂದು ಸೋಷಿಯಲ್ ಮೀಡಿಯಲ್ಲಿ ತುಂಬಾ ವೈರಲ್ ಆಗಿರೋದೊಂದು ಸೋಪ್ ಬಗ್ಗೆ ರಿವ್ಯೂ ಕೊಡೋಣ ಅಂತ ಅಂದ್ಬಿಟ್ಟು. ಸೋಪ್ ಹೆಸರು ಬಂದುಬಿಟ್ಟು ಗರ್ ಸೋಪ್ಸ್ ಆಯುರ್ವೇದಿಕ್ ಪ್ಲಸ್ ಸೈನ್ಸ್ ಅಂತ. ಇದು ಫೇಸ್ ಆ್ಯಂಡ್ ಬಾಡಿಗೂ ಯೂಸ್ ಮಾಡ್ಬೋದು. ಸೂಟೇಬಲ್ ಫಾರ್ ಆಲ್ ಸ್ಕಿನ್ ಟೈಪ್ ಅವರೇ ಮೆನ್ಷನ್ ಮಾಡಿದ್ದಾರೆ ಅವರು. ಅದು ನಾನು 100 ಗ್ರಾಮ್ ಸೋಪ್ನ 2 ಸೋಪ್ ಬಂದಿತ್ತು ನನಗೆ 244 ರುಪೀಸ್ಗೆ. ಇದು ಅಮೆಝಾನಲ್ಲಿ ಬೈ ಮಾಡಿರೋದು ನಾನು. ಇದು ಡಿಸ್ಕೌಂಟ್ ನಡೀತಾ ಇರುತ್ತೆ, ಆಫರ್ಸ್ ನಡೀತಾ ಇರುತ್ತೆ ಇದರದ್ದು. ಇದು ನಾನು ಲಾಸ್ಟ್ 4 ಮಂತ್ಸಿಂದ ನಾನು ಈ ಸೋಪ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಸೋಪ್ ಬೆಸ್ಟ್ ಪಾರ್ಟ್ ಏನು ಅಂತಂದರೆ ಬಾಡಿ ಟ್ಯಾನ್ನ ರಿಮೂವ್ ಮಾಡುತ್ತೆ, ನಿಜವಾಗ್ಲೂ ರಿಮೂವ್ ಮಾಡುತ್ತೆ ಇದು. ಮತ್ತು ಡಾರ್ಕ್ ಪ್ಯಾಚಸ್ನು ಕೂಡ ಸ್ವಲ್ಪ ಕಡಿಮೆ ಮಾಡುತ್ತೆ. ಇನ್ನು ನಮ್ಮ ಸ್ಕಿನ್ನನ್ನು ತುಂಬಾ ಫೇರ್ ಮಾಡಿಬಿಡತ್ತೆ ಇದು, ನಿಜವಾಗ್ಲೂ ಫೇರ್ ಆಗುತ್ತೆ ಇದು. ಇದ್ರದ್ದು ಇಂಗ್ರೀಡಿಯೆಂಟ್ಸ್ ಬಂದು ಸ್ಯಾಫ್ರಾನ್, ಸ್ಯಾಂಡಲ್ವುಡ್ ಮತ್ತು ಗೋಟ್ ಮಿಲ್ಕ್ ಇದೆ. ಇದಿಷ್ಟರಲ್ಲಿ ಯಾವುದಾದ್ರೂ ಇಂಗ್ರೀಡಿಯೆಂಟ್ಸಿಂದ ನಿಮಗೆ ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ಯೂಸ್ ಮಾಡಬೇಡಿ ಇದನ್ನು. ಫಸ್ಟ್ ಯೂಸ್ ಮಾಡೋರು ಈ ಸೋಪ್ನ ಡೈರೆಕ್ಟಾಗಿ ಫೇಸ್ಗೆ ಯೂಸ್ ಮಾಡಬೇಡಿ, ಮೊದಲು ಕೈಗೆ ಫಸ್ಟ್ ಯೂಸ್ ಮಾಡಿಬಿಟ್ಟು ನೋಡಿ, ಆಯಿತಾ? ಏನು ರ್ಯಾಷಸ್ ಆಗಲಿಲ್ಲ, ಏನೂ ಸೈಡ್ ಎಫೆಕ್ಟ್ ಇಲ್ಲ ಅಂತ ಅಂದರೆ ಫೇಸಿಗೆ ಯೂಸ್ ಮಾಡಿ. ಯಾಕಂತಂದರೆ ಫೇಸ್ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತಲ್ಲ, ಅದಕ್ಕೆ. ನನಗೇನು ಸೈಡ್ ಎಫೆಕ್ಟ್ ಆಗಿಲ್ಲ ಇದರಿಂದ. ಈ ಸೋಪಲ್ಲಿ ಒಂದು ಸೈಡ್ ಅಂತಂದರೆ ಬ್ಯಾಕ್ ಸೈಡು ಸ್ಕ್ರಬ್ಬಿಂಗ್ ಥರನೂ ನಾವು ಯೂಸ್ ಮಾಡ್ಕೋಬೋದು ಇದನ್ನು. ಈ ಪಾರ್ಟ್ ನಂಗೆ ತುಂಬಾ ಇಷ್ಟ ಆಗಿದ್ದು ಅಂತ ಅಂದರೆ, ನಾನು ಫಸ್ಟ್ ಟೈಮ್ ಈ ಸೋಪ್ ಯೂಸ್ ಮಾಡಿದಾಗಲೇ ಫುಲ್ ಫಿದಾಗೋಗ್ಬಿಟ್ಟೆ. ಸ್ಮೆಲ್ಲು ಅಷ್ಟೇ ತುಂಬಾ ಚೆನ್ನಾಗಿದೆ, ಘಮ ಘಮ ಅಂತ ಇದೆ. ಬಟ್ ಇದು ಒಂದೇ ಸಲ ಟ್ಯಾನ್ ರಿಮೂವ್ ಆಗಲ್ಲ, ವೀಕ್ ಬೈ ವೀಕ್ ಎಫೆಕ್ಟ್ ತೋರಿಸ್ತಾನೆ ಹೋಗುತ್ತೆ. ಸೊ ಪ್ಲೀಸ್ ಒಮ್ಮೆ ಯೂಸ್ ಮಾಡಿ ನೋಡಿ. ನಿಮಗೇನಾದರೂ 1 ಮಂತಲ್ಲಿ ರಿಸಲ್ಟ್ ಕಾಣಿಸಿಲ್ಲ ಅಂತಂದರೆ ಇದನ್ನು ಯೂಸ್ ಮಾಡಬೇಡಿ ಅಷ್ಟೇ. ನೋಡಿ, ಒಳ್ಳೆ ಇನ್ಫಾರ್ಮೇಟಿಕ್ ಆಗಿದೆ ಈ ರಿವ್ಯೂ ಅಂತ ಅಂದ್ಕೊತೀನಿ. ಯಾಕಂದರೆ ದುಡ್ಡು ವೇಸ್ಟ್ ಆಗಬಾರ್ದಲ್ವಾ. 244 ರುಪೀಸ್ಗೆ 2 ಅಂತಂದರೆ ಜಾಸ್ತಿನೇ ಅಲ್ವಾ ಅದು. ಯಾರ್ದಾದ್ರೂ ದುಡ್ಡೇ ತಾನೆ. ನಾನು ಅದಕ್ಕೆ ಫಸ್ಟ್ ಒಂದು ಸೋಪ್ ತಂದುಬಿಟ್ಟು ನೋಡಿದೆ. ಇವಾಗ ನೆಕ್ಸ್ಟ್ ಇನ್ನೊಂದು ಸಲ ಊರಿಗೆ ಹೋಗಬೇಕು. ಊರಿಗೆ ಹೋದವಾಗ ಫುಲ್ ಟ್ಯಾನಾಗಿ ಬರ್ತೀನಿ, ಆವಾಗ ಇನ್ನೊಂದು ಸಲ ನೋಡಿಬಿಟ್ಟು ಇನ್ನೂ ರಿವ್ಯೂ ಕೊಡ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಡರ್ಮಾ ಅವ್ರದ್ದು ಡರ್ಮಾ ಫೇಸ್ ಸಿರಮ್. ದಿಸ್ ಈಸ್ ಹೌ ಆ್ಯಕ್ಚುಯಲ್ ಪ್ರಾಡಕ್ಟ್ ಲುಕ್ಸ್ ಲೈಕ್. ಇಟ್ ಕಮ್ಸ್ ಇನ್ ಎ ಗ್ಲಾಸ್ ಜಾರ್ ಪ್ಯಾಕೇಜಿಂಗ್. ಇದರಲ್ಲಿ 1 ಡ್ರಾಪರು ಬರುತ್ತೆ. ಇದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಡ್ರಾಪರು. ಇದು ನಾನು ಅಮೆಝಾನಿಂದನೇ 500 ರುಪೀಸ್ಗೆ ಬೈ ಮಾಡಿದ್ದು. ಇದು 30 ml ಇರುತ್ತೆ. ಇದನ್ನು ನಾನು ನೈಟಲ್ಲಿ ಯೂಸ್ ಮಾಡ್ತೀನಿ. ಇದು ಅಷ್ಟೇ, ನೀವೇನಾದರೂ ಬಿಗಿನರ್ಸ್ ಆದರೆ ಪ್ಲೀಸ್ ಪ್ಯಾಚ್ ಟೆಸ್ಟ್ ಮಾಡಿ ನೋಡಿ. ಡರ್ಮಾದು ಕೂಡ ಅಷ್ಟೇ ಆಫರ್ ನಡೀತಾ ಇರುತ್ತೆ, ಬೈ 1 get 1 ಫ್ರೀ ಎಲ್ಲ ಇರುತ್ತೆ. ಅವರು ಏನಾದರೂ ನೀವು ಅದ್ರ ಬಗ್ಗೆ ಡೀಟೇಲ್ ಚೆಕ್ ಮಾಡಿದ್ರೆ ಅವರು ಕಳಿಸ್ತಾ ಇರ್ತಾರೆ ಮೆಸೇಜ್ನ. ಇದು ನಂದು 3ನೇ ಪ್ರಾಡಕ್ಟ್ ನಾನು ರಿವ್ಯೂ ಕೊಡ್ತಾ ಇರೋದು. ಮೆಲಾಗ್ಲೋ ರಿಚ್ ಕ್ರೀಮ್ ಅಂತ. ಇದನ್ನು ನಾನು ಅಮೆಝಾನಲ್ಲೇ, ಇದು ಅಷ್ಟೇ ಅಮೆಝಾನಲ್ಲಿ 499 ರುಪೀಸ್ಗೆ ಬೈ ಮಾಡಿದ್ದು.
ಇದು ಅಷ್ಟೇ ಸೋಷಿಯಲ್ ಮೀಡಿಯಲ್ಲಿ ಫುಲ್ ವೈರಲ್ ಆಗಿದೆ. ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ಇದು. ಇವ್ರು ಹೇಳೋ ಪ್ರಕಾರ ಇದರಲ್ಲಿ 2% ಕಾಜಿಕ್ ಆ್ಯಸಿಡ್ ಇದೆ. ಇದು ಪಿಗ್ಮೆಂಟೇಷನಿಂದ ನಮಗೆ ದೂರ ಇಡುತ್ತೆ. ಹಾಗೆ ಇದರಲ್ಲಿ 2% ಅಷ್ಟು ಆಲ್ಫಾ ಆರ್ಬಿಟಿನ್ ಇದೆ. ಇದು ಸ್ಕಿನ್ನ ಬ್ರೈಟ್ ಮಾಡುತ್ತೆ ಮತ್ತು ಡೆಡ್ ಸ್ಕಿನ್ನ, ಡಲ್ ಸ್ಕಿನ್ನು ಕೂಡ ಕ್ಯೂರ್ ಮಾಡುತ್ತೆ. ಮತ್ತು 4% ಅಷ್ಟು ನೈಸಿನಾಮೈಡ್ ಇದೆ ಇದರಲ್ಲಿ. ಅದು ಅಷ್ಟೇ ಸ್ಕಿನ್ನ ಬ್ರೈಟ್ ಮಾಡುತ್ತೆ ಅಂತ ಇವರು ಮೆನ್ಷನ್ ಮಾಡಿದ್ದಾರೆ. ಮತ್ತು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಡೈರೆಕ್ಷನ್ನು ಕೂಡ ಇವರೇ ತಿಳಿಸಿದ್ದಾರೆ. ನೋಡ್ತೀನಿ ನಾನು ಇದನ್ನು ಯೂಸ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಇದ್ರ ಬಗ್ಗೆ ಕರೆಕ್ಟಾಗಿ ಕ್ಲಿಯರಾಗಿ ರಿವ್ಯೂನ ಕೊಡ್ತೀನಿ. ಆಮೇಲೆ ಇಲ್ಲಿ ನಾನು ಲಡ್ಡು ಪಾಪುನು ರೆಡಿಯಾಗಿ ಲಿಫ್ಟಲ್ಲಿ ಹೊರಡ್ತೀವಿ. ನಮಗೆ ಲಿಫ್ಟಲ್ಲಿ ವೀಡಿಯೋ ತಗೊಳ್ಳೋದು ಒಂದು ಕೆಲಸ ಈಸಿಯಾಗಿ ತಗೋಬೋದಲ್ಲ ಅಂತ. ಇಲ್ಲಿ ನಮ್ಮ ಮನೇಲಿ ಫುಲ್ ಇದಿಲ್ಲ, ಮಿರರ್ ಇಲ್ಲ, ಅದಕ್ಕೆ ಲಿಫ್ಟಲ್ಲಿ ಒಂದು ಸೆಲ್ಫಿ ವೀಡಿಯೋ ತಗೊಳ್ಳೋದು. ಇಲ್ಲಿ ಓಲಾ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ವಿ ನಾಗರಬಾವಿಗೆ. ನಾವು ನಮ್ಮ ಮನೆಯಿಂದ ಇದು ಹತ್ರ ಆಗುತ್ತೆ. ಅಲ್ಲೇ ನಾಗರಬಾವಿಲಿ ತೆರಿಗೆ ಭವನ ಅಂತ ಅಲ್ಲೇ ಅವರು ಫಂಕ್ಷನ್ ಇಟ್ಕೊಂಡಿದ್ರು. ಇಲ್ಲಿ ನೋಡಿ ಎಂಟ್ರೆನ್ಸಲ್ಲೇ ಸೂಪ್ ಮತ್ತು ಕೈಮಾ ಉಂಡೆ ಅಂತಾರಲ್ಲ ಅದಿಟ್ಟಿದ್ರು. ಬ್ರೈಡ್ಗೂ ಗ್ರೂಮ್ಗೂ ಎಲ್ಲ ಮದುವಳ್ತಿಗೂ ಎಲ್ಲ ವಿಶಸ್ ಮಾಡ್ತಾಯಿದ್ರು, ಬ್ಲೆಸ್ಸಿಂಗ್ ಕೊಡ್ತಾಯಿದ್ರು. ನಾನು ಹಾಗೆ ಒಂದು ಚಿಕ್ಕದಾಗಿ ವೀಡಿಯೋ ತಕ್ಕೊಂಡೆ. ಹಾಗೆ ಪಾಪು ಕೈಯಲ್ಲಿದ್ದ, ಹಾಗಾಗಿ ಕ್ಲಿಯರಾಗಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಎಷ್ಟಾಯ್ತು ಅಷ್ಟು ಮಾಡ್ಕೊಂಡಿದ್ದೀನಿ. ಊಟ ಮಾತ್ರ ಸೂಪರ್ ಆಗಿತ್ತು. ಎಲ್ಲ ವೆರೈಟಿನೂ ಸಿಕ್ತು. ಒಂದು ಸ್ವಲ್ಪ ಹಾಕ್ಕೊಂಡು ಅಷ್ಟೇ ಬೇಕೋ ಇಷ್ಟೇ ತಿಂದ್ಕೊಂಡೆ. ಇಲ್ಲಿ ನಾನು ಕ್ಯಾಬ್ ಬುಕ್ ಮಾಡಿಬಿಟ್ಟು ವಾಪಸ್ ಬರೋ ಕ್ಯಾಬ್ ಬುಕ್ ಮಾಡಿಬಿಟ್ಟು ಲಡ್ಡುನ ಒಂದು ಸ್ವಲ್ಪ ಕೂದಲೇ ನೋಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಚಿಕ್ಕದಾಗಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಫೋಟೋಸ್ ತೊಗೊಂಡಿರೋದೆಲ್ಲ ಹಾಕಿದ್ದೀನಿ. ಒಂದು ಸಲ ನೋಡಿ ಪ್ಲೀಸ್. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾರಿ ಇದನ್ನೇ ಹೇಳ್ತಾ ಇದ್ದೀನಿ. ಪ್ಲೀಸ್ ಯಾರ್ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡಿದ್ದೀರೋ, ಲೈಕ್ ಕೊಟ್ಟಿದ್ದೀರೋ, ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ.